श्रीगुरुभ्यो नमः। संकर्षणयतीन्द्राय शान्ताय अमलचेतसे दान्ताय भजतां कल्पतरवे गुरवे नमः। जलज्येष्ठनिभाकारं जगदीशपदाश्रयं जगदीतलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ಉದಾತ್ತ ಅನುದಾತ್ತ ಸಂಧಿ ಅಂತ ಅದರಲ್ಲಿ 2ನೇ ಶ್ಲೋಕ. ಈಶನಲಿ ವಿಜ್ಞಾನ ಭಗವದ್ದಾಸರಲಿ ಸದ್ಭಕ್ತಿ ವಿಷಯ ನಿರಾಶೆ ಮಿಥ್ಯಾವಾದಿಯಲಿ ಪ್ರದ್ವೇಷ ನಿತ್ಯದಲ್ಲಿ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶನಿಹನೆಂದರಿತು ಅವರಭಿಲಾಷೆಗಳ ಪೂರೈಸುವುದೇ ಮಹಾಯಜ್ಞ ಹರಿಪೂಜೆ. ಮಹಾಯಜ್ಞವನ್ನ ಮಾಡತಕ್ಕ ಕ್ರಮ, ಮಹಾಪೂಜೆ ಯಜ್ಞವನ್ನ ಬ್ರಾಹ್ಮಣಾದಿ ಅಧಿಷ್ಠಾನ, ಬ್ರಾಹ್ಮಣ ಅಧಿಷ್ಠಾನವನ್ನ ಹೇಳ್ತಾರೆ. ವಿಷಯ ನಿರಾಶೆ ಅಂದ್ರೆ ಪ್ರಾಕೃತವಾದ ವಿಷಯಗಳಲ್ಲಿ ಭೋಗವನ್ನ ಬಿಡಬೇಕು. ಆ ರೀತಿಯಾಗಿ ಇದ್ದು ನಿಸ್ಸಂಗನಾಗಿ ವಿರಕ್ತನಾಗಿ, ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ, ಯಾರು ಜೀವಬ್ರಹ್ಮ ಐಕ್ಯವನ್ನು ಹೇಳ್ತಾರೆ ಅವರಲ್ಲಿ ದ್ವೇಷವನ್ನು ಮಾಡುತ್ತಾ, ಅವನ ಶಾಸ್ತ್ರದಲ್ಲಿ ಚಂದಾಗಿ ಅಂತರಂಗ ದ್ವೇಷ ಪೂರ್ವಕವಾಗಿ ಅರ್ಥ. ಭಗವತ್ ದಾಸರಲ್ಲಿ, ಪರಮಾತ್ಮನ ದಾಸರಾದ ಬ್ರಹ್ಮಾದಿ ದೇವತೆಗಳಿದ್ದಾರಲ್ಲ ಅವರಲ್ಲಿ, ಮತ್ತು ದೇವತೆಗಳನ್ನು ಬಿಟ್ಟು ಉಳಿದ ಭಕ್ತರು ಅಂತ ಯಾರ್ಯಾರಿದ್ದಾರೋ ಅವರಲ್ಲಿ ಸದ್ಭಕ್ತಿ, ಯೋಗ್ಯತಾನುಸಾರ ಸಮೀಚೀನವಾದ ಅಂತಃಕರಣ ಪೂರ್ವಕವಾದ ಭಕ್ತಿಯನ್ನ ಮಾಡುತ್ತಾ, ಈಶನಲ್ಲಿ ವಿಜ್ಞಾನ, ಪರಮಾತ್ಮನಲ್ಲಿ ವಿಶಿಷ್ಟವಾದ ಜ್ಞಾನ, ಪರಮಾತ್ಮನ ಜ್ಞಾನ ಎಷ್ಟು ಪಡೆದರೂ ಕಡಿಮೆ, ಅಂತಹ ವಿಶೇಷವಾದ ಜ್ಞಾನವನ್ನ ಪಡೆದವರಾಗಿ, ನಿತ್ಯದಲ್ಲಿ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶ ನಿಹನೆಂದು, ಜಗತ್ತಿನಲ್ಲಿ ಕಾಣತಕ್ಕ ಈ ಪ್ರಾಣಿಗಳು ಏನಿದೆ ಅವುಗಳಲ್ಲಿ ನಿತ್ಯದಲ್ಲೂ ಪರಮಾತ್ಮ ಇದ್ದಾನೆ. ನಾವು ಕಾಣತಕ್ಕ ಪ್ರಾಣಿಗಳು, ಕುಲಕ್ಷಣೆಯ ಜಡ ಎಲ್ಲ ವಸ್ತುಗಳಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಂತ ರಮೇಶ ನಿಹನೆಂದು, ಲಕ್ಷ್ಮೀಪತಿಯಾದ ನಾರಾಯಣ ಇದ್ದಾನೆ ಎಂದು ಅರಿತು ತಿಳಿದವರಾಗಿ, ಅವರ ಅಭಿಲಾಷೆಗಳ ಪೂರೈಸುವುದೇ, ತಮ್ಮ ಯೋಗ್ಯತಾನುಸಾರ ಅವರವರ ಅಭಿಪ್ರಾಯವನ್ನು ಪೂರೈಸುವುದೇ, ಪೂರ್ಣ ಮಾಡುವುದೇ, ಆದರ ಉಪಚಾರಗಳಿಂದ ಅಲ್ಪ ಪೂಜಾ ಅಲ್ಪ ಸೇವಾದಿಂದಲೇ ಸಂತುಷ್ಟರಾಗುವಂತೆ ಅವರನ್ನು ಪೂರ್ಣ ಸಂತೋಷವನ್ನು ಐದಿಸಿ, ನಮ್ಮಿಂದ ಎಷ್ಟು ಯಥಾಶಕ್ತಿ ಒಂದು ಸೇವೆಯನ್ನು ಮಾಡಿ, ಉದಾಹರಣೆಗೆ ತಂದೆ ತಾಯಿ ಇರಬಹುದು ಅಥವಾ ಹೆಂಡತಿ ಮಕ್ಕಳು ಇರಬಹುದು. ಕೇವಲ ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳು ಅಂತ ಕಾಣದೆ ಅವರು ಪರಮಾತ್ಮನ ವಾಸಸ್ಥಾನ ಅಂತ ಚಿಂತನೆ ಮಾಡಿ ಅವರಿಗೆ ಆದರ ನಮಸ್ಕಾರಾದಿಗಳನ್ನ ಮಾಡುವವರಾಗಿ ಅಂತ ಅರ್ಥ. ಅದೇ ರೀತಿಯಾಗಿ ಪ್ರತಿಯೊಂದು ಜೀವರಾಶಿಗಳಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡುತ್ತಾ ಅವರ ಅಭಿಲಾಷೆಯನ್ನ ಪೂರೈಸುವುದೇ ಮಹಾಯಜ್ಞ, ಇದೇ ಹರಿಪೂಜೆ. ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಮಾಡತಕ್ಕ ಮಹಾಯಜ್ಞ ಅಂತ ನಾವು ಭಾವಿಸಬೇಕು. ಆ ರೀತಿಯಾದ ಒಂದು ಪೂಜೆಯನ್ನ ಮಾಡಬೇಕು. ಸರ್ವ ವಿಧದಿಂದಲೂ ಛಲಪ್ರತಿಮೆ ಅದು ಶ್ರೇಷ್ಠವಾಗಿರತಕ್ಕ ಛಲಪ್ರತಿಮೆ, ಅಚಲ ಪ್ರತಿಮೆ, ಓಡಾಡುವ ಪ್ರಾಣವುಳ್ಳ ಪ್ರತಿಮೆ ಈ ಜೀವರಾಶಿಗಳು. ಅವರಲ್ಲಿ ಪರಮಾತ್ಮ ವಿಶೇಷನಾಗಿ ಇದ್ದಾನೆ ಅಂತ ಚಿಂತಿಸಿ ಅವರಿಗೆ ಮಾಡುವ ಆದರ ಉಪಚಾರ ಎಲ್ಲವೂ ಕೂಡ ಪರಮಾತ್ಮನಿಗೆ ಅಂತ ನಾವು ತಿಳಿದವರಾಗಿ ಪರಮಾತ್ಮನ ಚಿಂತನೆಯನ್ನ ಸದಾ ಮಾಡಬೇಕು ಅಂತ ಒಟ್ಟು ಅಭಿಪ್ರಾಯ. ಈಶನಲಿ ವಿಜ್ಞಾನ ಭಗವದ್ದಾಸರಲಿ ಸದ್ಭಕ್ತಿ ವಿಷಯ ನಿರಾಶೆ ಮಿಥ್ಯಾವಾದಿಯಲಿ ಪ್ರದ್ವೇಷ ನಿತ್ಯದಲ್ಲಿ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶನಿಹನೆಂದರಿತು ಅವರ ಅಭಿಲಾಷೆಗಳ ಪೂರೈಸುವುದೇ ಮಹಾಯಜ್ಞ ಹರಿಪೂಜೆ. ಇದನ್ನು ನಾವು ಚೆನ್ನಾಗಿ ಕಾಣಬಹುದು. ರಾಯರು ಗುರುಗಳ ಹತ್ರ ಹೋದಾಗಲೂ ನಮಗೆ ನೋಡಿ, ನಾವು ಏನ್ ಬೇಕೋ ಅದನ್ನು ಕೊಡ್ತಾರೆ. ಅಂದ್ರೆ ಏನದು, ಅದು ಅವ್ರು ನಮಗೆ ಕೊಟ್ಟದ್ದಲ್ಲ.
ನಮ್ಮೊಳಗೆ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಿ ಗುರುಗಳು ಅನುಗ್ರಹ ಮಾಡಿ ಕೊಟ್ಟದ್ದು. ಅವರ ಚಿಂತನೆಯೂ ಹಾಗೆ ಇರುತ್ತದೆ. ಯಾಕೆ? ಇಂತಹ ವಿಚಾರ ಅವರಿಗೂ ಗೊತ್ತಿರುತ್ತದೆ. ಅದರಿಂದ ಅವರು ನಮ್ಮ ಅಭೀಷ್ಟಗಳನ್ನು ಕೊಟ್ಟು ಹೇಗೆ ಪರಮಾತ್ಮನ ಪೂಜಾರೂಪವಾಗಿ ಅದನ್ನು ಮಾಡ್ತಾರೆ, ಅದೇ ರೀತಿಯಾಗಿ ನಾವು ಕೂಡ ಸುತ್ತಮುತ್ತ ಯಾರು ಇರ್ತಾರೋ ಅವರಿಗೆ ಅವರ ಅಭಿಲಾಷೆಗಳನ್ನೆಲ್ಲ ಕೊಟ್ಟು, ಹಾಗೆ ಅಂತ ಅಧರ್ಮ ಮಾಡು ಅಂತ ಹೇಳ್ತಾ ಇಲ್ಲ. ಅಧರ್ಮದಲ್ಲಿ ಆಸಕ್ತರಾಗಬಾರದು. ಅಧರ್ಮದಲ್ಲಿ ಪ್ರವೃತ್ತರಾಗದೆ ಧರ್ಮ ಮಾರ್ಗದಲ್ಲಿ ಇದ್ದು ಅವರ ಅಭಿಲಾಷೆಗಳನ್ನೆಲ್ಲ ಪೂರೈಸ್ತಾ ತನ್ಮೂಲಕ ಪರಮಾತ್ಮನ ಪೂಜೆಯನ್ನು ಛಲಪ್ರತಿಮೆಯಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಒಟ್ಟ ಅಭಿಪ್ರಾಯ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಬೇಡುವೆ ಪರಮ ಭಗವತ್ ಭಕ್ತರಿದನಾಧರದಿ ಕೇಳುವುದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.